ನಮಸ್ತೆ ಗೆಳೆಯರೆ, ಈಗ ನೀವು ನೋಡ್ತಾ ಇರೋವಂಥ ಸ್ಥಳ ಹುಚ್ಚಪ್ಪಯ್ಯನ ಮಠ ಎಂಬ ಒಂದು ಕಟ್ಟಡ. ಈ ಸ್ಮಾರಕ ಮಠವೋ ಅಥವಾ ಬೇರೇನೋ ತಿಳಿತಿಲ್ಲ, ಆದರೆ ಇಲ್ಲಿರುವ ಒಂದು ಸೂಚನಾ ಫಲಕದ ಮೇಲೆ ಹುಚ್ಚಪ್ಪಯ್ಯನ ಮಠ ಅಂತ ಇದೆ. ಇದರಲ್ಲಿ ಬರೆದಿರೋ ಪ್ರಕಾರ ಆನೆಗೊಂದಿಯ ನೈಋತ್ಯದಲ್ಲಿ ಭತ್ತದ ಗದ್ದೆಗಳ ನಡುವೆ ಇರುವ 2 ಹಂತಗಳ ಒಂದು ಮಂಟಪವೇ ಹುಚ್ಚಪ್ಪಯ್ಯನ ಮಠ. ಮಂಟಪದಲ್ಲಿ ಹಲವಾರು ನಂದಿ ವಿಗ್ರಹಗಳಿವೆ. ಇಲ್ಲಿನ ಅಲಂಕೃತ ತೊಲೆಗಳಲ್ಲಿ ಸ್ತ್ರೀ ಪುರುಷರು ನೃತ್ಯದಲ್ಲಿ ಮತ್ತು ಸಂಗೀತದಲ್ಲಿ ತೊಡಗಿರುವ ದೃಶ್ಯಗಳು ಹಾಗೂ ಸೈನಿಕರು ಬೇಟೆ ಮತ್ತು ಯುದ್ಧದಲ್ಲಿ ತೊಡಗಿರುವ ದೃಶ್ಯಗಳೂ ಇವೆ. ಒಂದು ಕಾಲಕ್ಕೆ ಹುಚ್ಚಪ್ಪಯ್ಯನ ಮಠದ ಮೇಲ್ಛಾವಣಿಗಳಲ್ಲಿ ಗುರುವಿನ ಮಾತು ಆಲಿಸುತ್ತಾ ಇರುವ ಪ್ರಾಣಿಗಳ ಕಪ್ಪು, ಬಿಳುಪು, ಹಳದಿ ಬಣ್ಣದ ವರ್ಣಚಿತ್ರಗಳಿದ್ದವು. ಪ್ರಸ್ತುತ ಅವು ಕಾಣದಾಗಿವೆ. ಮಂಟಪದ ಪೂರ್ವದಲ್ಲಿ ಯಂತ್ರಗಳಿಂದ ಉಜ್ಜಿ ಮಾಡಲಾದ ವೃತ್ತಾಕಾರದ ಸಾಲು ಕಂಬಗಳಿದ್ದು, ಇವುಗಳನ್ನು ನಂತರದ ಅವಧಿಯಲ್ಲಿ ಸೇರಿಸಿರಬಹುದು. ಮೃದುವಾದ ಹಸಿರು ಮಿಶ್ರಿತ ಬೂದು ಬಣ್ಣದ ಕಲ್ಲಿನಲ್ಲಿ ಕೊರೆಯಲಾದ ಈ ಕಂಬಗಳು ಚಾಲುಕ್ಯ, ಹೊಯ್ಸಳ ಮತ್ತು ಕಾಕತೀಯ ವಾಸ್ತುಶೈಲಿಯನ್ನು ಬಿಂಬಿಸುತ್ತವೆ. ಈ ಕಂಬಗಳ ಕಾಂಡಭಾಗದಲ್ಲಿ ನರಸಿಂಹ, ವಿಷ್ಣು, ಮಹೇಶ್ವರ, ಮನ್ಮಥ, ನಟರಾಜ, ದುರ್ಗಿ, ವರಾಹ, ಕಾಳಿ, ಸರಸ್ವತಿ, ಚಾಮುಂಡಿ, ವೀರಭದ್ರ ಮುಂತಾದ ಉಬ್ಬು ಶಿಲ್ಪಗಳಿವೆ. ಈ ಮಠ ವಿಜಯನಗರ ಕಾಲದಲ್ಲಿ ಮಹತ್ವದ ಪಾತ್ರ ವಹಿಸಿದ ಸಾಧ್ಯತೆ ಇದೆ. ಜನಪದರ ಪ್ರಕಾರ ಇಲ್ಲೊಬ್ಬ ಕ್ರೂರ ರಾಜ ಗೋವುಗಳಿಗೆ ಹಿಂಸೆ ನೀಡುತ್ತಿದ್ದನು. ಇದನ್ನು ಕಂಡು ಕೋಪಗೊಂಡ ಹುಚ್ಚಪ್ಪಯ್ಯ ಅವಧೂತರು ಆತನಿಗೆ ಕಣ್ಣು ಕುರುಡಾಗುವಂತೆ ಶಾಪ ನೀಡುತ್ತಾರೆ. ರಾಜ ತನ್ನನ್ನು ಕ್ಷಮಿಸುವಂತೆ ಹುಚ್ಚಪ್ಪಯ್ಯ ಅವಧೂತರನ್ನು ಬೇಡಿಕೊಂಡಾಗ ಅವರು ರಾಜನನ್ನು ಕ್ಷಮಿಸುತ್ತಾರೆ. ಆತನ ದೃಷ್ಟಿ ಮರಳಿ ಬರುತ್ತದೆ. ಅದರ ಗೌರವಾರ್ಥವಾಗಿ ಆತ 2 ಹಂತಗಳ ಈ ಮಂಟಪವನ್ನು ನಿರ್ಮಿಸಿ ಅವರಿಗೆ ಅರ್ಪಿಸಿದ ಎನ್ನಲಾಗುತ್ತದೆ.